ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಟೈಮ್ ಬೆಳಗ್ಗೆ 8 ಗಂಟೆ ಆಗಿ ಬಂದತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಬೆಳಗ್ಗೆ ಇವತ್ತು ಎದ್ದಿದ್ದೆ ಲೇಟ್, ನಿನ್ನಿಂದ ಲೇಟ್ ಆಗತ್ತತಿ. ಮೊನ್ನೆ ಊರಿಗೆ ಹೋಗಿ ಬಂದ್ವಲ್ಲ, ಇನ್ನೊಂದಿನ ವಿಡಿಯೋ ಮಾಡಲಿಲ್ಲ. ಯಾಕಂದ್ರೆ 7 ಗಂಟೆಗೆ ಎದ್ಬಿಟ್ಟೆ. ಹೀಗಾಗಿ ಹೊಲಕ್ಕೆ ಹೋಗಿ ವಿಡಿಯೋ ಮಾಡುವಂಥದ್ದು ಇತ್ತು, ರೈತನ ಮಕ್ಕಳು ಚಾನಲ್ಗೆ. ಹೀಗಾಗಿ ನಿನ್ನೊಂದಿನ ವಿಡಿಯೋ ಮಾಡಲಿಲ್ಲ. ಇವತ್ತು ಮತ್ತೆ ಸೆಕೆಂಡ್ ಡೇ ಊರಿಗೆ ಹೋಗಿ ಬಂದ್ವಲ್ಲ, ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು. ಎಂಜಾಯ್ಮೆಂಟು ಭಾರಿ ಇತ್ತು. ಆದ್ರೆ ಇನ್ನೊಂದು 2 ದಿನ ಇರ್ಬೇಕಂತ ಅನ್ನಿಸ್ತು. ಆದರೆ ಇರೋಕ್ಕಾಗಲಿಲ್ಲ, ಯಾಕಂದ್ರೆ ಪ್ರೀತಿಂದು ಎಕ್ಸಾಮ್ ಇದ್ದು. ಹೀಗಾಗಿ ವಾಪಸ್ಸು ಬಂದು ಇವಾಗ ನಿನ್ನೊಂದಿನ ಅಂತೂ ವಿಡಿಯೋ ಗ್ಯಾಪ್ ಮಾಡಿದೆ. ಯಾಕಂದ್ರೆ ಈ ಚಾನಲಿಂದ ಅಲ್ಲಿಗೂ ರೈತನ ಮಕ್ಕಳು ಚಾನಲಿಂದ ಹೊಲಕ್ಕೆ ಹೋಗಿ ವಿಡಿಯೋ ಮಾಡೋದಿತ್ತು. ಹೀಗಾಗಿ ನಾನು ಎದ್ದಿದ್ದ ಲೇಟ್ ಅಲ್ಲ, ಇನ್ನೇನು ಇದನ್ನ ವಿಡಿಯೋ ಮಾಡ್ಕೊಬೇಕು ಅಂದ್ರೆ ಅದಕ್ಕೆ ಲೇಟ್ ಆಕತ್ತೀನಿ ಅಂತಂದು ನಾರ್ಮಲಾಗಿ ಚಪಾತಿ ಪಲ್ಯ ಅದು ಮಾಡಿ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಹೋಗಿ ಅದು ವಿಡಿಯೋ ಮಾಡ್ಕೊಂಡು ಬಂದೇವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡ್ಬಿಡೋಣ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಇವಾಗಂತೂ ಪಲ್ಯಕ್ಕೆ ರೆಡಿ ಮಾಡೀನಿ. ಅಲಸಂದಿ ಕಾಳು ಕುದ್ದಾವು. ಡೊಣ್ಗಾಯಿ ಪಲ್ಯ ಮಾಡ್ಬೇಕು ಅನ್ಕೊಂಡಾನೆ. ಅದ್ರ ಕೂಡ ಕ್ಯಾಪ್ಸಿಕಮ್ ಮಾಡ್ಬೇಕಂತ ಅನ್ಕೊಂಡಾನಿ. ಇದ್ರದ್ದು ಕೂಡ ರೊಟ್ಟಿ ಕ್ಯಾಪ್ಸಿಕಮ್ ಪಲ್ಯ. ಕ್ಯಾಪ್ಸಿಕಮ್ ಅಂದ್ರೂ ನಾವು ಡೊಣ್ಗಾಯಿ ಹೆಂಗೆ ಮಾಡ್ತೇವಲ್ಲ, ಖಾರ ಡೊಣ್ಗಾಯಿನ ಅದು ಸೇಮ ಮಾಡ್ತೇನೆ. ಮೇನ್ ಇದು ಖಾರ ಡೊಣ್ಗಾಯಿ ಪಲ್ಯ ಮಸ್ತ್ ಆಕತಿ. ಆದ್ರೆ ವಿಪರೀತ ಖಾರ ಆಕತಿ. ಆಮೇಲೆ ಹುರಿ ಹೊತ್ನ್ಯಾಗ ಮನ್ಯಾಗ ನೀರ ಕೊಡಂಗಿಲ್ಲ, ಅಷ್ಟೊಂದು ಖಾರ ಆಗಿಬಿಡ್ತೈತಿ. ಹೀಗಾಗಿ ಅದನ್ನು ಜಾಸ್ತಿ ಪಲ್ಯ ಮಾಡೋಕೆ ಹೋಗಂಗಿಲ್ಲ. 2 ಥರದ ಪಲ್ಯ ಅಂತೂ ಆದ್ವು, ಅಂದ್ರೆ ಮಾಡ್ತೀನಿ. ಆಮೇಲೆ ರೊಟ್ಟಿ ಅಂತೂ ಮಾಡ್ಬೇಕು. ನಿನ್ನೆ ಒಂದಿನ ಚಪಾತಿ ಆಗೈತಿ, ಇವತ್ತು ರೊಟ್ಟಿ ಮಾಡ್ತೀನಿ. ಫ್ರೆಂಡ್ಸ್, ಮೇನ್ ನಾವೀಗ ಸ್ವಲ್ಪ ಲೇಟಾಗಿ ಹೊಂಟಾನೀಗ ಕಾಲೇಜಿಗೆ. ಅಂದ್ರೆ ಇಲ್ಲಿಂದನ 9:15 ಬಸ್ಸಿಗೆ ಹೋಗ್ತಾನೆ. ಹೀಗಾಗಿ ಸ್ವಲ್ಪ ಟೈಮ್ ಸಿಗ್ತೈತಿ. ಮೊದಲೆಲ್ಲ 8:20 ಅಂದ್ರೆ ಹೋಗ್ಬಿಡ್ತಿದ್ದ. ಅಂದರೆ 8 ಗಂಟೆಗೆಲ್ಲ ನಾನು ರೆಡಿ ಮಾಡಬೇಕಿತ್ತು. ಇವಾಗಿನ 8 ಗಂಟೆ ಆಗೈತಿ, ನಡೀತೈತಿ. 8:40 ರೆಡಿ ಮಾಡಿದ್ರು ನಡೀತೈತಿ. ಅಷ್ಟರೊಳಗೆ ಊಟ ಮಾಡಿ ಹೋಗ್ಬಿಡ್ತಾನೆ. ಇವಾಗ ಪಟಪಟ ಅಂತೇಳಿ ಮೊದಲಿಗೆ ಚಹಾ ಕುಡಿದ್ವಿ. ಈಗ ಚಹಾ ಕುಡಿದು ಒಂದೆರಡು ಚೌಳಿಕಾಯಿ ಸೋಸಾಕತ್ತೇವಿ. ಡೊಣ್ಗಾಯಿ ಪಲ್ಯ ಮಾಡ್ಬೇಕು. ಆದರೂ ಚೌಳಿಕಾಯಿ ಇದ್ವು, ಚಹಾ ಕುಡ್ಕೋ ಅಂತ ಸೋಸಿದ್ವಿ ಅವನ್ನ, ನಮ್ಮ ಮನೆಯವರು ನಾನು. ಇನ್ನು ಪಟಪಟ ಅಂತೇಳಿ ಪಲ್ಯ ಮಾಡೋಕೆ ಶುರು ಮಾಡ್ತಾನೆ ಬರ್ರಿ. ಫ್ರೆಂಡ್ಸ್, ಅಲಸಂದಿ ಕಾಳು ಕುದ್ದಾವ್ ನೋಡ್ರಿ. ಇನ್ನು ಇದ್ರದ್ದು ಪಲ್ಯ ಮಾಡಬೇಕು. ಪೂರ್ತಿ ಹಣ್ಣಾಗೆ ಕುದ್ದತಿ. ಈ ರೀತಿ ಹಣ್ಣಾಗಿ ಕುದಿಬೇಕು ಅಂದ್ರೆ ಪಲ್ಯ ಟೇಸ್ಟ್ ಆಕತಿ. ಇಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಇದು. ಆಮೇಲೆ ಡೊಣ್ಗಾಯಿನೂ ಹೆಚ್ಚಿಟ್ಕೊಂಡ ನೋಡ್ರಿ. ಬರೀ ಇದ್ರದ್ದು ಪಲ್ಯ ಪಟಪಟ ಮಾಡಿಬಿಡೋಣ ಅಂತ. ಆಮೇಲೆ ಉಳ್ಳಾಗಡ್ಡಿ ಡೊಣ್ಗಾಯಿಗೆ ಅಲ್ಲಿವು ಕಾಳಿಗೆ. ಯಾಕಂದ್ರೆ ಇದಕ್ಕೆ ಡೊಣ್ಗಾಯಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೇಕಂದ್ರೆ ಟೇಸ್ಟ್ ಆಕತಿ. ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟ್ ಆಗಲ್ಲ. ಉಳ್ಳಾಗಡ್ಡಿ ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ. ಬೆಳ್ಳುಳ್ಳಿ ಒಗ್ಗರಣೆ ಆದ್ರೆ ಘಮಾನು ಹಂಗೆ ಇರ್ತೈತಿ, ಟೇಸ್ಟೂ ಮಸ್ತ್ ಬರ್ತೈತಿ. ಹಿಂಗೆ ಹೆಂಗೆ ಮಾಡೋದಂತೆ ನೋಡೋಣ ತಡ್ರಿ. ಡೊಣ್ಗಾಯಿನ ಈ ಕಡೆ ಹುರ್ಕೊಂಡ್ಬಿಡ್ತೀನಿ, ಈ ಕಡೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಎರಡೂ ಪಟಪಟ ಮುಗಿತೈತಿ. ಈ ಕಡೆ ಅಲಸಂದಿ ಕಾಳಿಗೆ ಒಗ್ಗರಣೆ ಕೊಟ್ಬಿಡ್ತೀನಿ. ಗ್ಯಾಸ್ ಆಫ್ ಮಾಡ್ಕೊತಾನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂತೀವಿ. ಒಗ್ಗರಣೆ ಹಾಕಿಂದ ಗ್ಯಾಸ್ ಹಚ್ಕೊತಾನೆ. ಹಸಿ ಖಾರ ಹಾಕೀನಿ. ಕರಿಬೇವಿಲ್ಲ, ಕರಿಬೇವನ್ನ ಖಾರ ಮಿಕ್ಸಿಗೆ ಹಾಕುವಾಗ ಹಾಕಿದ್ದೆ. ಎಕ್ಸ್ಟ್ರಾ ಹಾಕಬೇಕು, ಆದರೆ ಈಗಿಲ್ಲಲ್ಲ ಹಾಕಿದ್ರೆ ತುಂಬ ಖಾರವಾಗಿನ ಫ್ಲೇವರ್ ಬಿಟ್ಕೊತೈತೆ. ಅದಕ್ಕೆ ಹಸಿ ಖಾರನ ಒಗ್ಗರಣೆ ಒಳಗೆ ಹಾಕೋಬೇಕು. ಯಾಕಂದರೆ ಎಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ಮತ್ತೊಂದು ಸ್ವಲ್ಪ ಒಂಥರ ಅದು ಎಸಿಡಿಟಿ ಜಾಸ್ತಿ ಆದಂಗೆ ಆಕೈತಿ. ಹಸಿ ಖಾರ ಡೈರೆಕ್ಟಾಗಿ ಹಾಕಿದಾಗ ಒಗ್ಗರಣೆ ಒಳಗೆ ಹಾಕಿದಾಗ ಅದು ಆ ಪ್ರಾಬ್ಲಮ್ ಏನು ಬರೋಂಗಿಲ್ಲ. ಆಮೇಲೆ ಅದಕ್ಕೆ ಕಾಳು ಹಾಕಿ ಚಲೋತ್ತಾಗಿ ಒಂದ್ಸರಿ ಮಿಕ್ಸ್ ಮಾಡ್ಬಿಡ್ತಾರೆ ನೋಡಿ.
ಎರಡು ಪಲ್ಯನೂ ಹಿಂಗೆ ಪಟ ಪಟ ಅಡಿಕೆ ಮಾಡ್ಕೊಂಡಾಗ ಟೈಮೂ ಸೇವ್ ಆಕತಿ, ಅವಸರನೂ ಆಕತಿ. ಎಲ್ಲಕ್ಕೂ ಲೇಟ್ ಆಗೈತಿ ಅಡುಗೆ ಮಾಡೋಕ್ಕಂದ್ರೂ ಹಿಂಗೆ ಮಾಡ್ಕೊಂಡಾಗ ಪಟ ಪಟ ಕೆಲಸ ಮುಗಿದ್ಬಿಡ್ತಾವೆ. ಇದಕ್ಕೆ ಉಪ್ಪು, ಅರಶಿನ, ಸ್ವಲ್ಪ ಬೆಲ್ಲ. ನೀವು ಬೆಲ್ಲ ಬೇಕಂದ್ರೆ ಸ್ಕಿಪ್ ಮಾಡಿರಿ. ನಾವಂತೂ ಎಲ್ಲ ಪಲ್ಯಗಳಿಗೆ ಆಗಲಿ, ಸಾರಾಗಲಿ, ಪಲಾವ್ ಆಗಲಿ ಎಲ್ಲಕ್ಕೂ ಬೆಲ್ಲ ಹಾಕ್ತೇವೆ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಅನ್ನಿಸ್ತದೆ ನಮಗೆ, ಇಲ್ಲಾಂದ್ರೆ ಅನ್ಸಂಗಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟ ಇಲ್ಲದೆ ಇರೋರು ಬೆಲ್ಲ ಒಂದು ಸ್ಕಿಪ್ ಮಾಡಿರಿ. ಆಮೇಲೆ ಇದು ಗುರಳ್ ಪುಡಿನೂ ಹಾಕ್ತಾರೆ. ಕೆಲವೊಬ್ರು ಕಾಳಿಗೆ ಗುರಳ್ ಪುಡಿ ಹಾಕಂಗಿಲ್ಲ, ನಾ ಹಾಕ್ತೀನಿ. ಇದು ಹಾಕಿದ್ರೆ ಟೇಸ್ಟ್ ಇರುತ್ತೆ. ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ. ಆಲ್ರೆಡಿ ಕಾಳು ಕುದ್ದಿರ್ತಾವೆ, ಆದರೂ ಸ್ವಲ್ಪ ಕುದಿಬೇಕಲ್ಲ, ಮಸಾಲೆ ಹಿಡ್ಕೋಬೇಕು. ಈ ಕಡೆ ದೊಣ್ಣಗಾಯಿನೂ ಹುರಿದು ನೋಡಿರಿ, ಇನ್ನು ನಿಲ್ಕೊಂಡು ಒಗ್ಗರಣೆ ಹಾಕೊಂಡ್ಬಿಡ್ತಾನೆ. ಡೈರೆಕ್ಟಾಗಿ ನಾನು ಇದ್ರಾಗ ಒಗ್ಗರಣೆ ಹಾಕ್ತಾನೆ. ಈ ರೀತಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ನಡುವೆ ಇಲ್ಲೇ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತಾನೆ ನೋಡಿ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಏನಿಲ್ಲ, ಬೆಳ್ಳುಳ್ಳಿ ಬೇಕಾಗ ಸ್ವಲ್ಪ ಸಾಸಿವೆ ಜೀರಿಗೆ, ಅದು ಸ್ವಲ್ಪ ಚಿಟಪ್ಪ ಅಂದಿಂದ ಬೆಳ್ಳುಳ್ಳಿ ಕರಿಬೇವಿನ ಹಾಕೋರಿ. ಆಮೇಲೆ ಹಸಿ ಖಾರ. ಇದು ಕ್ಯಾಪ್ಸಿಕಮ್ ಖಾರ ಇರಂಗಿಲ್ಲ, ಸ್ವಲ್ಪ ಖಾರ ಹಾಕೋತ ನಾನು. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಶಿನ, ಸ್ವಲ್ಪ ಬೆಲ್ಲ, ಸ್ವಲ್ಪ ಗುರಳ್ ಪುಡಿ. ಸೇಮ್ ಇಂಗ್ರೀಡಿಯೆಂಟ್ಸ್ ಇಪ್ಪು, ಅದರ ಟೇಸ್ಟ್ ಚೇಂಜ್ ಆಗತ್ತೆ, ಸೇಮ್ ಆಗಂಗಿಲ್ಲ. ಸ್ವಲ್ಪ ಹುಣಸೆ ಹುಳಿನ ನೀರಾಗ ಹಾಕಿಟ್ಟಾನೆ. ಇದಕ್ಕೆ ಹುಣಸೆ ಹುಳಿ ಹಿಂಡ್ತಾನೆ. ಇದೊಂದು ಸ್ವಲ್ಪ ನೀರು ಹಾಕಿ ಒಂದೆರಡು ನಿಮಿಷದನ್ನ ಕುದಿಯಕ್ಕೆ ಬಿಟ್ಬಿಡ್ತೀನಿ. ಕಾಳು ಪಲ್ಯನೂ ಕುದಿಯಾಕತ್ತೈತೆ ನೋಡ್ರಿ. ಇದೊಂದು ಸ್ವಲ್ಪ ಕುದೀಲಿ. ಎರಡು ಪಲ್ಯನೂ ರೆಡಿ ಅದ ನೋಡ್ರಿ. ಇದನ್ನ ಈಗ ಬಾಯಿ ಮುಚ್ಚಿಕೊಂಡು ಕೆಳಗೆ ಇಡ್ತಾನೆ. ಕೆಳಗೆ ಇಳಿವಿ ಜಿಗಟಿಗೆ ಸ್ವಲ್ಪ ನೀರು ಇಡ್ತಾನೆ. ರೊಟ್ಟಿ ಮಾಡಕ್ಕೆ ಜಿಗಟ್ ಹಾಕೋಬೇಕು, ಅದಕ್ಕೆ ನೀರು ಇಟ್ಕೊತಾನೆ ನೋಡ್ರಿ. ಇವಾಗ ನೀರು ಒಂದು ಇಟ್ಕೊಂಡು ನೋಡ್ರಿ. ಈಗಿದ ಈ ಪಲ್ಯನೂ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತಾನೆ. ಇದು ನೀರು ಕುದೀಲಿ, ಕುದ್ದಿಂದ ಪಟ ಪಟ ಅಂತ ಜಿಗಟ್ ತಿರುಗಿಬಿಡ್ತಾನೆ.
ನೀರು ಹೆಸರು ಬಂದತಿ. ಇನ್ನು ಇದಕ್ಕೆ ಜಿಗಿಟ್ಟು ಹಾಕಿಬಿಡ್ತಾನೆ ನೋಡಿ. ಅಡುಗೆದು ಆಲ್ಮೋಸ್ಟ್ ಮುಗ್ದಂಗೆ ಆತು ನೋಡ್ರಿ. ರೊಟ್ಟಿ ಮಾಡಾಕತ್ತಾನಿ. 2 ಥರದ ಪಲ್ಯ ಅಂತೂ ಆತು, ರೊಟ್ಟಿ ಮಾಡಾಕತ್ತಾನಿ. ಇನ್ನು ನಮಗೆ ಊಟಕ್ಕೆ ಕೊಟ್ಟು ಪಟ ಅಂಥೇಳಿ ಆಲ್ಮೋಸ್ಟ್ ಕಾಲೇಜ್ಗೆ ಟೈಮ್ ಆಗೇ ಬಿಟ್ಟಿತ್ತು ಅವಂಗೆ. ಹೀಗಾಗಿ ಪಟ ಅಂತೇಳಿ ರೊಟ್ಟಿ ಮಾಡಿಕೊಟ್ಟೆ. ಮೊದ್ಲೇಕ 1-2 ದಪ್ಪನ ಮಾಡಿದೆ. ಯಾಕಂದ್ರೆ ಅವಂಗೆ ಹೆಂಗಿದ್ರು ಬಿಸಿ ಮಾಡಾತನಲ್ಲ, ದಪ್ಪನ ಮಾಡಿದ್ರೂ ಟೇಸ್ಟ್ ಅನ್ನಿಸ್ತಾವೆ. ಬಿಸಿ ರೊಟ್ಟಿ ತೆಳ್ಳನು ಮಾಡೋಕ್ಕಿಂತ ದಪ್ಪನೂ ಇಷ್ಟ ಆಕ್ಕವು ಹೆಚ್ಚಾಗಿ ತಿನ್ನೋರಿಗೆ. ಆರಿದ ಮೇಲೆ ದಪ್ಪನೂ ಸರಿ ಅನ್ಸಂಗಿಲ್ಲ. ಅವು ಒಂಥರ ಬುಳು ಅಂತ ದಪ್ಪಾಗಿ ಬಾಯಾಗ ಒಂಥರ ತೌಡು ತಿನ್ನಂಗೆ ಆಕತ್ತೆ. ಹೀಗಾಗಿ ಬಿಸಿ ಇದ್ದಾಗ ಯಾರು ತಿನ್ನಕತ್ರ ಅವ್ರಿಗೆ ಬಿಸಿಯೂ ಮಾಡಿಕೊಡ್ತಾನೆ. ತೆಳ್ಳನು ಅಂದರೆ ಲೇಟಾಗಿ ತಿನ್ನೋರಿಗೆ ತೆಳ್ಳನು ಮಾಡಿಟ್ಟಿರ್ತಾನೆ. ಆ ರೀತಿ ನಾವೀ ಆಲ್ರೆಡಿ ಊಟಕ್ಕೆ ಹಚ್ಕೊಳಕತ್ತಾನೆ ನೋಡ್ರಿ. 2 ಥರದ ಪಲ್ಯ, ಆಮೇಲೆ ರೊಟ್ಟಿ ಹಚ್ಕೊಳ, ಆಮೇಲೆ ಮೊಸರು. ಅದಕ್ಕೆ ಅವ್ಗೆ ಕಾಯಂ ಯಾವುದಕ್ಕಾದ್ರೂ ಮೊಸರು ಇರಲೇಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟಮಟ್ಟ ಅಡುಗೆ ಯಾವ ರೀತಿ ಇತ್ತು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳಿವೆಲ್ಲ ಈ ರೀತಿ ಅಂತೂ ಆತು. ಆಮೇಲೆ ಅಷ್ಟು ಕೆಲಸನೂ ಮುಗಿಸಿದೆ ನಾನು. ಆಲ್ಮೋಸ್ಟ್ ಅಷ್ಟು ಮನೆ ಕಸ, ನೆಲ ಒರೆಸೋದು, ಗ್ಯಾಸ್ ಒರೆಸೋದು ಎಲ್ಲ ಮುಗಿಸ್ಕೊಂಡು ಬಾಂಡೆ ತಿಕ್ಕಿ ಆಲ್ಮೋಸ್ಟ್
ಒಂದಷ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ತಲೆ ಬಾಚ್ಕೊಂಡು ಜಳಕ ಮಾಡೀವಿ. ಇವಾಗ ಬಂದೆ ನಮ್ಮ ಮನೆಯವರು ಜಳಕ ಮಾಡಿ ಪೂಜೆ ಮಾಡಿದ್ರು, ಹೀಗಾಗಿ ಪೂಜೆ ಏನು ಮಾಡಿಲ್ಲ. ಒಂದಷ್ಟು ಹೊರಗೆ ಡಿಸ್ಟರ್ಬೆನ್ಸು. ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ, ಜಾಗ ಮಾಡಿ ಪೂಜೆ ಮಾಡಿದ್ರು ನಮ್ಮ ಮನೆಯವರು. ನಾನು ಜಳಕ ಅಷ್ಟ ಮಾಡಿದ್ದೆ. ಪ್ರೀತು ಜಳಕ ಮಾಡಿ ಊಟ ಮಾಡಿ ಶಾಲಿಗೆ ಹೋದ ಸ್ಕೂಲ್ಗೆ. ಆಮೇಲೆ ನಾವಿನ್ನು ಬೆಳಗ್ಗೆ ಊಟ ಆಗ ಅಡುಗೆ ಮಾಡೋ ಅಷ್ಟೊತ್ತಿಗೆ ಊಟ ಮಾಡಿ ಅವನು ಕಾಲೇಜ್ಗೆ ಹೋದ. ಇನ್ನು ನಾನು ಊಟ ಮಾಡ್ಬೇಕು, ರೆಡಿ ಮಾಡ್ಕೊಂಡಾನೆ ಎಲ್ಲನೂ ತೋರಿಸ್ತಂತೇಳಿ. ಈ ರೀತಿ ಐತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ. ಅಲಸಂದಿ ಕಾಳು ಪಲ್ಯ, ಡೊಣ್ಣಗಾಯಿ ಪಲ್ಯ, ಹಂಗೆ ಅದಕ್ಕೆ ಬಿಸಿ ಜೋಳದ ರೊಟ್ಟಿ, ಆಮೇಲೆ ಖಾರ, ಮೊಸರು, ಅದಕ್ಕೊಂದೆರಡು ಉಳ್ಳಾಗಡ್ಡಿ ಪೀಸು. ಸೂಪರ್ ಕಾಂಬಿನೇಷನ್ ಇದು. ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದೆ. ಡೊಣ್ಣಗಾಯಿ ಪಲ್ಯ ಅಂತೂ ಮಸ್ತ್ ಆಕತಿ. ಇದನ್ನ ಸ್ವಲ್ಪ ಖಾರ ತಿನ್ನುವವರು ಖಾರದ ಡೊಣ್ಣಗಾಯಿ ಇಲ್ಲೇ ಮಾಡ್ಕೊಂಡ್ರೆ ಇನ್ನೂ ಸೂಪರ್ ಆಕತಿ. ಈಗ ಪಟ ಅಂತ ಊಟ ಮಾಡಿಡೋಣ. ಬರೀ ಎಲ್ಲರೂ ಊಟ ಮಾಡೋಣ ಅಂತ ಈ ರೀತಿ ರೆಡಿ ಮಾಡ್ಕೊಳ್ಳೋಣ ನೋಡಿರಿ. ಅಡುಗೆನ ಎಲ್ಲ ಊಟನೂ ಕ್ಲೀನಿಂಗು ಎಲ್ಲ ಮುಗ್ದೈತಿ. ಸ್ವಲ್ಪ ಅನ್ನ ಸಾರು ಮಾಡ್ಬೇಕು ಮಧ್ಯಾಹ್ನಕ್ಕೆ. ಇನ್ನೂ ಒಂದಿಷ್ಟು ಒಗ್ಯಾಣ ಅದಾವು, ಅರಿವಿ ಹೋಗೋದಕ್ಕೆ ಮುಗಿಸ್ಕೊಂಡು ಆಮೇಲೆ ಅನ್ನ ಸಾರು ಮಾಡ್ತೀನಿ. ಅಂದ್ರೆ ಮುಗಿದ ಜಸ್ಟ್ ಬೇಳೆ ಸಾರು ಅನ್ನ ಮಾಡ್ಬಿಡ್ತಾನೆ ಅಷ್ಟೇ. ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಟು ಮಾಡಾತೀನಿ. ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.